ಖಂಡಿತವಾಗಿಯೂ 100% ಇದೊಂದು ಐತಿಹಾಸಿಕ ಪಾದಯಾತ್ರೆ ಆಗುತ್ತೆ. ಇನ್ನೆಂದೂ ನಡೆದಿರೋದಿಲ್ಲ ಆ ಥರ ಪಾದಯಾತ್ರೆ. ಈ ಪಾದಯಾತ್ರೆ ಮುಖಾಂತರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ವಜಾಗೊಳ್ಳುವುದಂತೂ ಖಂಡಿತ ಅಂತ ನನ್ನ ಭಾವನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ JDS ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಉದ್ಘಾಟನೆ ಸಮಾರಂಭಕ್ಕೆ ಮಾನ್ಯ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ R. ಅಶೋಕ್ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀವಿ. ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ ಮೂಢ ಹಗರಣದ ಬಯಲಿಗೆ ತಂದಿರುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬಕ್ಕೇ ಸುಮಾರು 80-85 ಸೈಟ್ಗಳನ್ನು ಅವರು ಕಬಳಿಸ್ಕೊಂಡಿದ್ದಾರೆ. ಮತ್ತೊಂದು ವಾಲ್ಮೀಕಿ ಹಗರಣದಲ್ಲಿ ಸುಮಾರು 287 ಕೋಟಿಯ ವಾಲ್ಮೀಕಿ ಹಗರಣ. ಇದು ಕೂಡ ಒಂದು ದಲಿತರ ಹಣವನ್ನು ನುಂಗಿದ್ದಾರೆ. ಇದು ಭಾಳ ವಿಷಾದಕರ ಅಂತ ನಾನು ಅನಿಸುತ್ತೆ. ಆದ್ದರಿಂದ ನಮ್ಮ ಈ ಪಾದಯಾತ್ರೆ ಮತ್ತು ಸರ್ಕಾರ ವಜಾ ಆಗೋವರೆಗೂ ನಾವು ಈ ಮುಂದಿನ ಹೋರಾಟವನ್ನು ಒಳಗೆ, ವಿಧಾನಸೌಧದ ಒಳಗೆ ಮತ್ತು ಹೊರಗೆ ನಾವು ನಮ್ಮ ಪಕ್ಷ ಮತ್ತು NDA ಮಾಡ್ತಾ ಇರ್ತೀವಿ. ಧಿಕ್ಕಾರ ಧಿಕ್ಕಾರ.